ಸನ್ಮಾನ್ಯ ಪಾದಯಾತ್ರೆ ಸಾಹೇಬರು ರಾಜ್ಯದ ವಕ್ತಾರಾಗಿ ಮೊಟ್ಟ ಮೊದಲನೇ ಬಾರಿಗೆ ಕಲಬುರಗಿಗೆ ಆಗಮಿಸಿದ್ದಾರೆ. ಇವತ್ತಿನ ದಿನ ಆಕ್ಚುಲಿ ನಮ್ಮ ಯುವ ಘಟಕದ ರಾಜ್ಯಾಧ್ಯಕ್ಷರು ನಿಖಿಲ್ ಕುಮಾರಸ್ವಾಮಿ ಅವರು ಈ ಭಾಗದಲ್ಲಿ ಪ್ರವಾಸ ಮಾಡಬೇಕಂತ ನಿನ್ನೆ ತಾನೇ ನಾವು ಪತ್ರಿಕಾ ಗೋಷ್ಠಿಯಲ್ಲಿ ತಮ್ಮ ಎದುರುಗಡೆ ಬಂದು ಹೇಳಿದ್ದಿತ್ತು. ಆದರೆ ಅನಿವಾರ್ಯ ಕಾರಣ ಮದ್ದೂರಲ್ಲಿ ಏನು ಇವತ್ತು ಗೊಂದಲ ಕಿರಿಕಿರಿ ಆಗಿದೆ. ಆದ್ದರಿಂದ ಕುಮಾರಣ್ಣನವರು ದಿಲ್ಲಿಯಲ್ಲಿರೋದ್ರಿಂದ ಬರೋಕ್ಕಾಗಲಿಲ್ಲ ಅಂತೇಳಿ ಅಲ್ಲಿ ಗಲಾಟೆ ಹಾಕ್ಬಾರ್ದು. ಆ ಎಲ್ಲ ಜನತೆಗೆ ಜನತಾದಳದವರೇ ಅಲ್ಲಿ ಬಹಳಷ್ಟು ಶಕ್ತಿ ಇರೋದ್ರಿಂದ ನಿಖಿಲಣ್ಣವರಲ್ಲೂ ಇರಬೇಕಾಯಿತು. ಆ ಒಂದು ಕಾರಣಕ್ಕಾಗಿ ನಮ್ಮ ಈ ಪ್ರವಾಸ ಒಂದು 2 ದಿನ ಮಾತ್ರ ಮುಂದೂಡಿದೆ. ಇನ್ನು 2 ಅಥವಾ 3 ದಿನದಲ್ಲಿ ಮತ್ತೆ ನಾವೇನು ನಿಖಿಲಣ್ಣವರ ನೇತೃತ್ವದಲ್ಲಿ ಎಲ್ಲ ಒಂದು ಇಲ್ಲಿ ಇವತ್ತಿನ ದಿನ ರೈತರು ಪರಿಸ್ಥಿತಿ ಇವತ್ತು ಗಂಭೀರತೆಯಲ್ಲಿದೆ. ಅವತ್ತೆಲ್ಲ ಬೆಳೆಗಳು ಏನು ನಷ್ಟ ಆಗಿದೆ. ಬೆಳೆ ವಿಮೆನೂ ಕೂಡ ಇವತ್ತು ಈ ಭಾಗಕ್ಕೆ ಸಿಗಬೇಕಾದಂಥ ಬೆಳೆ ವಿಮೆ ಏನು ಮೊನ್ನೆ ಹೋರಾಟದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನೇ ಮಾತು ಕೊಟ್ಟಿದ್ದರು. 670 ಕೋಟಿ ಬೆಳೆ ವಿಮೆಯನ್ನು ನಾನು ಶೀಘ್ರದಲ್ಲೇ ಬಿಡುಗಡೆ ಮಾಡ್ತೀನಿ ಅಂತೇಳಿ ಮಾತು ಕೊಟ್ಟಿದ್ದು. ಇವತ್ತು ಅವರು ಆ ಮಾತಿಗೆ ತಪ್ಪಿದ್ದಾರೆ. ಕೇವಲ 300 ಕೋಟಿ ಮಾತ್ರ ಬಿಡುಗಡೆ ಮಾಡಿದ್ದಾರೆ. ಇನ್ನು ಉಳಿದ ಹಣ ಯಾವಾಗ ಬಿಡುಗಡೆ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ. 17 ತಾರೀಕಿಗೆ ಬರ್ತಾ ಇದ್ದಾರೆ. ಆ ಒಂದು ಸಂದರ್ಭದಲ್ಲಿ ಖಂಡಿತವಾಗಿ ಇದು ರೈತರು ಅವ್ರನ್ನ ಪ್ರಶ್ನೆ ಮಾಡ್ತಾರೆ ಮತ್ತು ನಮ್ಮ ಪಕ್ಷದವರು ಕೂಡ ಅವ್ರ ಜೊತೆಗೂಡಿ ಯಾವತ್ತೂ ಕೂಡ ಜನತಾದಳ ಪಕ್ಷ ರೈತರ ಪರವಾಗಿದ್ದು ಅವೆಲ್ಲ ಮಾಧ್ಯಮದವ್ರಿಗೆ ಬರ್ತಿರೋ ವಿಚಾರ. ಇವತ್ತು ಇಷ್ಟೇ ಅಲ್ಲ, ಇವತ್ತು ಹೆಚ್ಚಿನ ರೂಪದಲ್ಲಿ ಮತ್ತೆ ಬೆಳೆ ವಿಮೆಯನ್ನ ಕಟ್ಟಿದ್ದಾರೆ ರೈತರು. ಹಿಂದಿನ ಬೆಳೆ ವಿಮೆನೇ ಇಲ್ಲಿವರೆಗೂ ಕೂಡ ಪೂರ್ಣಗೊಳಿಸಲು ಸಾಧ್ಯವಾಗಿಲ್ಲ. ಇನ್ನು ಮುಂದಿನ ಒಂದು ಈ ಏನು ನೋಡ್ತಾ ಇದ್ದೀವಿ, ಹೆಸರು, ಉದ್ದು, ಹತ್ತಿ, ಇವತ್ತು ತೊಗರಿ, ಇವತ್ತು ಸಂಪೂರ್ಣವಾಗಿ ನಾಶವಾಗಿ ಇವತ್ತು ಕುಲಾಂಕಷಿತವಾಗಿ ಎಲ್ಲ ಒಂದು ತಾಲೂಕುಗಳಲ್ಲಿ ಕಲಬುರಗಿ ಜಿಲ್ಲೆ ಅಷ್ಟೇ ಅಲ್ಲ ಕಲ್ಯಾಣ ಕರ್ನಾಟಕದಲ್ಲಿ ಹೆಚ್ಚಿನ ಮಳೆ ಆಗೋದ್ರಿಂದ ಪೂರ ಸಂಪೂರ್ಣವಾಗಿ ರೈತರ ಪರಿಸ್ಥಿತಿ ಹದಗೆಟ್ಟು ಹೋಗಿದೆ. ಆದರೂ ಕೂಡ ದುರ್ದೈವ ಸರ್ಕಾರದ ಒಬ್ಬ ಮಂತ್ರಿನೂ ಕೂಡ ಯಾವ ರೈತರೊಂದಿಗೆ ಸಂವಾದ ಮಾಡ್ತಾ ಇಲ್ಲ, ರೈತರ ಒಂದು ಹೊಲಗಳಿಗೆ ಭೇಟಿ ಕೊಡ್ತಾ ಇಲ್ಲ, ಕೃಷಿ ಮಂತ್ರಿಗಳು ಕಾಲೇ ಇಟ್ಟಿಲ್ಲ. ಇದು ದುರ್ದೈವ ನಮ್ಮ ಜಿಲ್ಲೆದಾಗಿದೆ. ಇದೇ ಜಿಲ್ಲೆಯ KPCC ಒಂದು ದೊಡ್ಡ ಅಧ್ಯಕ್ಷ ಸ್ಥಾನ ಇವತ್ತು ಕಾಂಗ್ರೆಸ್ ಪಕ್ಷದ ನಾಯಕರಿದ್ದಂಥ ಜಿಲ್ಲೆಯ ಪರಿಸ್ಥಿತಿ ಇದೇ ಆಗಿದೆ. ಮತ್ತು ಮುಂದಿನ ಜಿಲ್ಲೆಗಳಾಗಿರ್ಬೋದು ರಾಜ್ಯದ ಪರಿಸ್ಥಿತಿ ಹೇಗಿರ್ಬೋದು ಎಂಬುದು ನಾವು ಆತ್ಮಾವಲೋಕನ ಮಾಡ್ಕೋಬೇಕು. ವಾಸ್ತವತೆ ವರದಿಗಳೇನಿದೆ, ಇಲ್ಲಿ ಏನು ರೈತರಿಗೆ ನಷ್ಟ ಆಗಿದೆ, ಆ ನಷ್ಟದ ವರದಿಯನ್ನು ಕುಮಾರಣ್ಣವ್ರ ಮುಖಾಂತರ ದೇವೇಗೌಡರು ಒಂದು ಪ್ರಧಾನಿಗಳ ಮುಂದೆನೇ ತಂದು ಈ ಜಿಲ್ಲೆಗೆ ನ್ಯಾಯ ಒದಗಿಸಿಕೊಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ಯಾಕಂದರೆ ಈ ದೇಶದಲ್ಲಿ ಪ್ರಧಾನಿಯವರು ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿಯವರು ಯಾರದಾದರೂ ಒಂದೇ ಒಂದು ಫೋನ್ ಕರೆಗೆ ಆ ಪ್ರದೇಶಕ್ಕೆ ಸ್ಪಂದಿಸಿ ಈಗ ವೈಜಾಗ್ ಹೆಂಗೆ 15,000 ಕೋಟಿ ರೂಪಾಯಿ ಸೀಮಾಂಧ್ರಕ್ಕೆ ಕೊಟ್ಟರು, ಆ ರೀತಿ ರೈತರಿಗೆ ಪರಿಹಾರ ಕೊಡಿಸೋಂಥ ತಾಕತ್ತು ಯಾರಿಗಾದರೂ ಇದ್ದರೆ ಅದು ಸನ್ಮಾನ್ಯ ಶ್ರೀ ದೇವೇಗೌಡಜಿಯವರಿಗೆ. ಸೊ ಇಲ್ಲಿರ್ತಕ್ಕಂಥ ಎಲ್ಲ ನಾಯಕರು ಕುಮಾರಸ್ವಾಮಿ ಅವರು ಮತ್ತು ದೇವೇಗೌಡರ ಮುಖಾಂತರ ನಿಖಿಲವ್ರನ್ನೂ ಕರ್ಕೊಂಬಂದು ಈಗಾಗಲೇ ಪ್ರಾಥಮಿಕ ವರದಿ ನಾವು ಕೊಟ್ಟಿದ್ದೇವೆ ಏನೇನು ಲಾಸ್ ಆಗಿದೆ. ಸೊ ಇನ್ನೂ ಒಂದು ಸಾರಿ ಇನ್ನು ಹೆಚ್ಚುವರಿಯಾಗಿ ಇನ್ನೂ ಏನೇನು ಹಾನಿ ಆಗ್ತದೆ ಅದರ ವರದಿನೂ ಮಾಡಿ ನಮ್ಮ ನಾಯಕರುಗಳ ಮುಖಾಂತರ ಕೇಂದ್ರ ಸರ್ಕಾರಕ್ಕೆ ಹೊರಡ್ತೀವಿ. ಅದಕ್ಕೆ ಮೊದಲು ಸರ್ಕಾರಕ್ಕೆ ಏನಾದರೂ ಮಾನ ಮರ್ಯಾದೆ ಇದ್ದರೆ ನಿಮ್ಮ ರಾಜ್ಯದ ಪಾಲಿನ ಈ ಇನ್ಶೂರೆನ್ಸು ಅವೆಲ್ಲ ಏನು 371 ಕೋಟಿನೋ 381 ಕೋಟಿನೋ ಕೊಡಬೇಕಾಗ್ತದೆ. ಅದೇನು ನಿಮ್ಮದೇನು ದೊಡ್ಡದೇನಲ್ಲ. ಸುಮಾರು 76 ಲಕ್ಷ ಕೋಟಿ ರೂಪಾಯಿ ಸಾಲ ಮಾಡ್ತೀರಾ, 34,000 ಕೋಟಿ ರೂಪಾಯಿ ಒಂದು ತಿಂಗಳಿಗೆ ಸಾಲ ಕಟ್ತೀರಾ ನೀವು. ಅಷ್ಟೊಂದು ದೊಡ್ಡ ಶ್ರೀಮಂತರ ಸರ್ಕಾರ ನಿಮ್ಮದು. ಯಾಕಂದರೆ ಬಿಟ್ಟಿ ಭಾಗ್ಯಗಳು ಮಾಡೋಕ್ಕೆ ಹೊರಟು ಎಲ್ಲರನ್ನೂ ಜೀವನನ ಕೊನೆ ಮಾಡೋದ್ರ ಬದಲಿ ಅವನು ನಿಲ್ಲಿಸಿ ಸ್ವಲ್ಪ ದಿನ ರೈತರ ಕಡೆ ಗಮನ ಹರಿಸಿ ಅಂತ ಈ ಸಂದರ್ಭದಲ್ಲಿ ಕೇಳ್ತೇನೆ. ಜೈ JDS, ಜೈ ಆಗಲೇ ಕಳೆದ ಸಾರಿ ಪಕ್ಷದ ರಾಜ್ಯ ಮಟ್ಟದ ಸಭೆಗಳು ನಡೆದಾಗ ಜಿಲ್ಲಾ ನಾಯಕರುಗಳೆಲ್ಲ ಮಾತಾಡಿಕೊಂಡು ಜಿಲ್ಲಾಧ್ಯಕ್ಷರುಗಳ ಮುಖಾಂತರ ನಾನು ಸಭೆಯಲ್ಲಿದ್ದೆ. ಬಾಲರಾಜ್ ಗುತ್ತೇದಾರವರು ನೇರವಾಗಿ ಕುಮಾರಣ್ಣವರು ಭಾಗವಹಿಸಿದಂಥ ಸಭೆಯಲ್ಲಿ ಕ್ಲಸ್ಟರ್ ರೂಪದಲ್ಲಿ ಆ ಸ್ಥಳೀಯ ಸಂಪನ್ಮೂಲಗಳು ಏನು ಆ ಜಿಲ್ಲಾ ವ್ಯಾಪ್ತಿನಲ್ಲಿರ್ತದೆ ಅದನ್ನು ಕ್ರೋಢೀಕರಿಸಿ ನಾವು ಈ ಹಿಂದೆ ಏನು ದೇವೇಗೌಡರು ITPL ಮಾಡಿದರು, ಇಡೀ ದೇಶದಲ್ಲೇ ಮೊದಲನೇ ಸಾರಿ ITPL ಮಾಡಿದ್ರು, ಮೊದಲನೇ ಸಾರಿ ಮೆಟ್ರೋ ತಂದರು, ಮೊದಲನೇ ಸಾರಿ ಇಲ್ಲಿ ಅಭಿವೃದ್ಧಿಗೆ
ಬಾಹ್ಯ ಬರೆದ್ರು ಆ ರೀತಿ ಕ್ಲಸ್ಟರ್ ರೂಪದಲ್ಲಿ ಮಾಡಿ ನ್ಯಾಷನಲ್ ಕಂಪ್ನಿ ಕೊಟ್ಟಿದ್ದಾರೆ ಸರ್ ಈಗ ಈ ಹುಡುಗಿಗೆ ಅದು ಅಭಿವೃದ್ಧಿ ಕೆಲಸ ಮಾಡ್ತಾರೆ. ಈಗ ನೋಡಿ, ಕೊಪ್ಪಳದು ಕುಮಾರಸ್ವಾಮಿ ಅವರು ಇಲ್ಲಿ ಮುಖ್ಯಮಂತ್ರಿ ಆಗಿದ್ದಾಗಲೇ ಆಟ ಸಾಮಾನುಗಳು ಚೈನಾದಲ್ಲಿ ಯಾವ ರೀತಿ ಆಟ ಸಾಮಾನುಗಳು ಮಾಡ್ತಾರೆ ಆ ರೀತಿ ಬೃಹತ್ ಕಂಪನಿಗಳೇ ಆನ್ಸಿಲರಿ ಟೈಪ್ ಮಾಡಿ ಎಲ್ಲರಿಗೂ ಉದ್ಯೋಗ ಕೊಡಬೇಕು ಮತ್ತು ವಲಸೆ ತಪ್ಪಿಸ್ಬೇಕು. ಕುಮಾರಣ್ಣವರು ದೇವೇಗೌಡರು ಒಂದೇ ಕಲ್ಪನೆ ಇರೋದು, ಹೈದ್ರಾಬಾದ್ ಕರ್ನಾಟಕದಿಂದ ವಲಸೆ ಹೋಗೋಂಥ ಜನ ಗೋವಾಗೋ ಬಾಂಬೆಗೋ ಚೆನ್ನೈಗೋ ಹೈದ್ರಾಬಾದ್ಗೋ ಅದನ್ನು ತಪ್ಪಿಸಿ ಅವರು ಆ ಗ್ರಾಮದಲ್ಲೇ ನೆಲೆ ನಿಂತು ಸ್ವಂತ ದುಡಿಯೋ ಥರ ಆದರೆ ಸಾಕು. ಬರೀ ಏನು ಬಿಟ್ಟಿ ಭಾಗ್ಯ ಕೊಡೋದ್ರಿಂದ ಪ್ರಯೋಜನ ಇಲ್ಲ ಅಂತ ವೈಯಕ್ತಿಕವಾಗಿ ಭಾಳ ಸಾರಿ ದೇವೇಗೌಡರು ಕುಮಾರಣ್ಣವರು ಕೈಗಾರಿಕಾ ಮಂತ್ರಿ ಆದಾಗ ಸುಮಾರು ಒಂದು 10 ಸಾರಿ ಈ ಭಾಗನ ಕಲ್ಯಾಣ ಕರ್ನಾಟಕದಲ್ಲಿ ಕೈಗಾರಿಕೆ ಬಗ್ಗೆನೇ ಈಗಾಗಲೇ ಕೆಲವು ಸರ್ವೆಗಳನ್ನು ಮಾಡಿಸಿದ್ದಾರೆ ಅವರು. ಸೊ ಯಾಕಂದರೆ ಸರೋಜಿನಿ ಮಹಿಷಿಯ ವರದಿ ಅನುಷ್ಠಾನ ಆಗಿದ್ದಿದ್ರೆ, ನಂಜುಂಡಪ್ಪ ವರದಿಯ ಅನುಷ್ಠಾನ ಸಮರ್ಪಕವಾಗಿದ್ದರೆ ಈ ಎರಡೂ ವರದಿಗಳಲ್ಲಿ ತೋರಿಸಿದ್ದಾರೆ ಯಾವ್ಯಾವ ತಾಲೂಕಲ್ಲಿ ಏನೇನು ಮಾಡಬೇಕು ಅಂತ. ಆ ನಂತರ ಬಂದಂಥ ಸರ್ಕಾರಗಳು ಭಾಳ ಸಾರಿ ಮಾಡೇ ಇಲ್ಲ. ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಆದಾಗ 8,000 ಕೋಟಿ ರೂಪಾಯಿ ನಂಜುಂಡಪ್ಪ ವರದಿ ಅನುಷ್ಠಾನಕ್ಕೆ ಕೊಟ್ಟರು, ಆದರೆ ಮತ್ತು ಯಾವ ಸರ್ಕಾರಗಳು ಕೊಟ್ಟಿಲ್ಲ. ಅವರ ಕಾಳಜಿನೂ ಇಲ್ಲ. ರಾಷ್ಟ್ರೀಯ ಪಕ್ಷಗಳಿಗೆ ಪ್ರಾದೇಶಿಕತೆ ಅಥವಾ ಈ ರಾಜ್ಯದನ್ನು ಸಮಗ್ರವಾಗಿ ಅಭಿವೃದ್ಧಿಪಡಿಸಬೇಕು ಅಂತ ಕಾಳಜಿ ಕಮ್ಮಿ ಇತ್ತು. ಸೊ ಈಗ ಸದ್ಯದ ಬದಲಾದ ಸನ್ನಿವೇಶದಲ್ಲಿ ನಾವು NDA ಅಂಗಪಕ್ಷ ಆಗಿದ್ದೀವಿ. ಸೊ ಗುರುಗುಂಟ ಸಿಮೆಂಟ್ ಫ್ಯಾಕ್ಟ್ರಿಗಳೆಲ್ಲ ಬರ್ತವೆ. ಆವಾಗ ಹಿಂದೆ ಇದ್ದಂಥ ಸರ್ಕಾರಗಳ ಸಂದರ್ಭದಲ್ಲಿ ಮಾಡಿರೋವು ಅವು ಭಾಳಷ್ಟು ಸಮಸ್ಯೆಗಳು ಇದ್ದಾವೆ. ಸೊ ರೈತರ ಪಾಲುದಾರಿಕೆನೋ ಅಥವಾ ಭಾಗಿದಾರಿಕೆನೋ ಪರಿಹಾರನೋ ಅಥವಾ ಅದರ ಅಭಿವೃದ್ಧಿನೋ ಅದರಲ್ಲಿ ಸ್ಥಳೀಯರಿಗೆ ಉದ್ಯೋಗನೋ ಈ ಸುಮಾರು ಒಂದು 5-6 ಅಂಶಗಳನ್ನ ನಮ್ಮ ಜಿಲ್ಲಾಧ್ಯಕ್ಷರು ಪಟ್ಟಿ ಮಾಡಿ ಕೊಟ್ಟವ್ರೆ ಕುಮಾರಣ್ಣವ್ರ ಕೈಗೆ. ಸೊ ಅವನ್ನು ಅಷ್ಟೇ ಮುಂದಿನ ದಿನಗಳಲ್ಲಿ ಬೃಹತ್ ಕೈಗಾರಿಕೆ ಮತ್ತು ಗಣಿ ಮಂತ್ರಿಗಳೇನಿದ್ದಾರೆ ಕುಮಾರಸ್ವಾಮಿಯವರು, ಅದು ಇಡೀ ಭಾರತ ದೇಶದ ಬೃಹತ್ ಸಚಿವಗಿರಿ ಅದು. ಸೊ ವಿಶಾಲವಾಗಿರ್ತಕ್ಕಂಥ ಭಾರತ ದೇಶದಲ್ಲಿ ಸುಮಾರು 176 ರೀತಿಯ ಗಣಿ ನಿಕ್ಷೇಪಗಳು ಬರ್ತದೆ. ಸೊ ನಮ್ಮಲ್ಲಿ ಮಾನವ ಶಕ್ತಿ ನಿಕ್ಷೇಪ ಮತ್ತು ಯುವ ಶಕ್ತಿನೂ ಒಂದು ನಿಕ್ಷೇಪನೆ, ಜೊತೆಗೆ 36ರಿಂದ 58 ಡಿಗ್ರಿ ಈ ಉತ್ತರ ಕರ್ನಾಟಕ ಭಾಗದಲ್ಲಿ ಏನು ಬಿಸಿಲಿನ ತಾಪ ಇರ್ತದೆ ಅದನ್ನು ಶಕ್ತಿ ರೂಪದಲ್ಲಿ ಕೈಗಾರಿಕಾ ರೂಪದಲ್ಲಿ ಬದಲಾವಣೆ ಮಾಡೋದಕ್ಕೋಸ್ಕರ ಸೋಲಾರ್ ಕ್ಲಸ್ಟರ್ಗಳು ಮತ್ತು ಸೋಲಾರ್ ಫ್ಯಾಕ್ಟ್ರಿಗಳನ್ನು ಕೂಡ ಈ ಭಾಗದಲ್ಲಿ ಅಳವಡಿಸಿ ಉದ್ಯೋಗ ಕೊಡಬೇಕು ಅನ್ನೋದು ಕುಮಾರಣ್ಣವ್ರ ಕಲ್ಪನೆ ಇದೆ. ಅದು ಪ್ರಧಾನಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ರಾಷ್ಟ್ರೀಯ ಸೋಲಾರ್ ಮಿಷನ್ ಅಂತೇನಿದೆ, ನಾನು ರಾಷ್ಟ್ರೀಯ ನವೀಕರಿಸಬಹುದಾದ ಇಂಧನ ಮೂಲಗಳು ನಾನ್ ರಿನ್ಯೂವಬಲ್ ಎನರ್ಜಿ ಅಂತೇನಿದೆ ಅದರ ಸಲಹಾ ಸಮಿತಿ ಸದಸ್ಯ ಇದ್ದೇನೆ ಭಾರತ ಸರ್ಕಾರದಲ್ಲಿ. ಸೊ ನಮ್ಮ ಮುಂದೆ ಕೂಡ ಕೆಲವು ಚಿತ್ರಗಳಿವೆ. ಮುಂದಿನ ದಿನಗಳಲ್ಲಿ ಮುಂದಿನ 4 ವರ್ಷಗಳು ಕೇಂದ್ರ ಸರ್ಕಾರದಲ್ಲಿ ಸರ್ಕಾರ ಸುಭದ್ರ ಆಗಿರ್ತದೆ. ದೇವೇಗೌಡರು ಮತ್ತು ಕುಮಾರಣ್ಣವರ ದೈತ್ಯ ಶಕ್ತಿ ಕೆಲಸ ಮಾಡುತ್ತೆ. ಈ ಪ್ರದೇಶನ ಹಸನು ಮಾಡೋದಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇವೆ. ನಾವು ಘೋಷಣೆಗಳು ಕೊಡೋದ್ರ ಬದಲು ಕೆಲಸ ಮಾಡಿ ತೋರಿಸ್ತೀವಿ.